all those people who are watching me online, ಆನ್ಲೈನಲ್ಲಿ ವೀಕ್ಷಿಸುವಂಥ ಎಲ್ಲರಿಗೂ, you are a precious gift to the world in this specific season. ಈ ಲೋಕದಲ್ಲಿ ಈ ಸಮಯದಲ್ಲಿ ದೇವರಿಂದ ಇರುವಂತಹ ನೀವು ಬೆಲೆ ಬಾಳುವಂತಹ ವ್ಯಕ್ತಿಯಾಗಿದ್ದೀರಿ. You are most valuable for the Lord. ನೀವು ದೇವರಿಗಾಗಿ ಬಹಳ ಬೆಲೆ ಬಾಳುವಂತಹ ಜನವಾಗಿದ್ದೀರಿ. Maybe you are rejected in your family and in the society where you are living. ಬಹುಶಃ ನೀನು ನಿಮ್ಮ ಮನೆಯಲ್ಲೂ ಲೋಕದಲ್ಲೂ ತಿರಸ್ಕರಿಸಲ್ಪಟ್ಟಂತಹ But ವ್ಯಕ್ತಿಯಾಗಿರಬಹುದು. I'm here to say to you, ಆದ್ರೆ ನೀನು ನೋಡಿ, ನಾನು ಹೇಳೋದೇನೆಂದ್ರೆ, you are most precious in the sight of God. ದೇವರ ದೃಷ್ಟಿಯಲ್ಲಿ ನೀನು ಬಹಳ ಬೆಲೆ Maybe ಬಾಳುವಂತವನಾಗಿದ್ದೀರಿ. people have rejected you, but God has valued you very high. God is going to lift your head. ಜನರು ನಿನ್ನನ್ನು ತಿರಸ್ಕರಿಸಿರ್ಬೋದು, ಆದ್ರೆ ದೇವರು ನಿಮ್ಮನ್ನು ಮಾನಿಸುತ್ತಾನೆ, ನಿಮ್ಮನ್ನು ಉದ್ಧರಿಸುತ್ತಾನೆ. But the only thing God expects from you, ಆದ್ರೆ ನಿನ್ನಿಂದ ದೇವರು ಎದುರು ನೋಡುವಂಥದ್ದು ಒಂದೇ, willing to be corrected. ಆ ದೇವರು ಸರಿ ತಿದ್ದುವಾಗ ನೀವು ಅದನ್ನು ಸ್ವೀಕರಿಸಬೇಕು, Repent. ಮಾನಸಾಂತರ ಪಡಬೇಕು. Bible says, ವಾಕ್ಯ ಈ ರೀತಿ ಹೇಳುತ್ತೆ, when God disciplines you, ದೇವರು ನಮಗೆ ತಿದ್ದುಪಾಟುಗಳನ್ನು ತರುವಾಗ don't be bitterful. ಅದನ್ನ ನೋಡಿ ಕಹಿಯಾಗಿರಬೇಡಿ. He only disciplines the one whom he loves. ಯಾರನ್ನು ದೇವರು ಪ್ರೀತಿಸುತ್ತಾನೋ ಅವರಿಗೆ ದೇವರು ಶಿಕ್ಷೆ ಕೊಡ್ತಾನೆ.